ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಫಸ್ಟ್ ಮೇ ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸು ಎಕ್ಸ್ಪ್ಲನೇಷನು ಕೂಡ ಹೇಳ್ತಾ ಇರ್ತೀನಿ, ಅದನ್ನು ಕೂಡ ನೀವು ನೋಟ್ ಮಾಡ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮಿಗೆ. ಅದ್ರ ಜೊತೆಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬಿಡಿ. ಅದೇ ಥರ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ, ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ನೋಟ್ಸು, PDFs ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿರ್ಬೋದು. ಸೊ ಫಸ್ಟ್ ಒಂದು ನೋಡ್ಕೊಳ್ಳೋಣ. ರೀಸೆಂಟಾಗಿ ಎಕನಾಮಿಯಲ್ಲಿ ತುಂಬ ನ್ಯೂಸಲ್ಲಿತ್ತು. ಏನು ಮಾಡುತ್ತೆ ಅಂತಂದರೆ ಗೌರ್ಮೆಂಟು ಲಾಂಗ್ ಡೇಟೆಡ್ ಸೆಕ್ಯೂರಿಟೀಸು, ಸೊ ತುಂಬ ಲಾಂಗ್ ಡೇಟೆಡ್ ಇರೋಂಥ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡಿಕೊಂಡು ಶಾರ್ಟ್ ಟರ್ಮಲ್ಲಿ ಇರೋಂಥ ಸೆಕ್ಯೂರಿಟಿನ ಬೇಗ ಸೆಲ್ ಮಾಡಿಬಿಡುತ್ತೆ. ಅದನ್ನು ನಾವು ಆಪ್ರೇಷನ್ ಟ್ವಿಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದ್ರ ಬಗ್ಗೆ ನಾವು ಸಪ್ರೇಟಾಗಿ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ, ಇದರ ರಿಲೇಟೆಡು ಡೀಟೇಲ್ಸು. ನೆಕ್ಸ್ಟು ನಾವು ನೋಡಬೇಕು ಅಂತಂದರೆ ಚೈನಾ ಬಂದ್ಬಿಟ್ಟು ಚೈನಾದು ಹೊಸದು ಒಂದು ಸ್ಪೇಸ್ ಸ್ಟೇಷನ್ ಏನಿದೆಯಲ್ಲ, ಆ ಸ್ಪೇಸ್ ಸ್ಟೇಷನ್, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ, ಅದಕ್ಕೆ ಒಂದು ಕೀ ಮಾಡ್ಯೂಲ್ನ ಮಾಡಿದೆ. ಆ ಮಾಡ್ಯೂಲಿನ ಹೆಸರು ಏನಿದೆ ಅಂತಂದರೆ ತಿಯಾನ್ಹೆ ಅಂತ ಹೇಳ್ಬಿಟ್ಟು. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಸೊ ನೋಡಿ, ಇವಾಗ ನಾವು ಲಾಸ್ಟ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ಕೊಂಡಿರೋದ್ರಲ್ಲಿ, ಏನು ಏಪ್ರಿಲಿನ ಕರೆಂಟ್ ಅಫೇರ್ಸ್ ಏನು ಡಿಸ್ಕಸ್ ಮಾಡ್ಕೊಂಡಿದ್ವಿ, ಅದರಲ್ಲಿ ನಾನು ಹೇಳಿದ್ದೆ ರಷ್ಯಾ ಬಂದ್ಬಿಟ್ಟು ಇವಾಗ ವಿಡ್ರಾ ಮಾಡ್ಕೊತಾ ಇದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಂದ. ಯಾಕೆ ಅಂತಂದರೆ ರಷ್ಯಾ 2030 ಒಳಗಡೆ ತನ್ನದೇ ಆದ ಸ್ಪೇಸ್ ಸ್ಟೇಷನ್ನು ಕೂಡ ಮಾಡೋಕ್ಕೆ ಇದೆ ಅಂತ ಹೇಳ್ಬಿಟ್ಟು. ಅದೇ ಥರ ಚೈನಾ ಏನು ಮಾಡ್ಕೊಂಡಿದೆ ಅಂತಂದರೆ ಅವ್ರದ್ದೇ ಆದಂಥ ಸ್ಪೇಸ್ ಸ್ಟೇಷನಿಗೆ ಲಾಂಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಮಾಡ್ಯೂಲ್ ಮಾಡಿದೆ, ಒಂದು ಕೀ ಮಾಡ್ಯೂಲು. ಈ ಕೀ ಮಾಡ್ಯೂಲ್ ಅಂತಂದರೆ ಏನು, ಅಟ್ಲೀಸ್ಟು 3 ಜನ ಇದ್ರ ಒಳಗಡೆ ಉಳ್ಕೊಬೋದು ಅಂತಂದರೆ ಮೇಲ್ಗಡೆ ಲೋವರ್ ಅರ್ತ್ ಆರ್ಬಿಟ್, LEO, ಲೋ ಅರ್ತ್ ಆರ್ಬಿಟ್ ಏನಿರುತ್ತಲ್ಲ, ಲೋ ಅರ್ತ್ ಆರ್ಬಿಟಲ್ಲಿ ನಮಗೆ ಇದು ಸ್ಪೇಸ್ ಸ್ಟೇಷನ್ ಇರುತ್ತೆ. ಸೊ ಈ ಸ್ಪೇಸ್ ಸ್ಟೇಷನ್ ಒಳಗಡೆ ಈ ತಿಯಾನೆ ಅಂತ ಹೇಳ್ಬಿಟ್ಟು ಮಾಡ್ಯೂಲ್ ಇರುತ್ತೆ. ಈ ಮಾಡ್ಯೂಲ್ ಒಳಗಡೆ ಆಸ್ಟ್ರೋನಾಟ್ಸ್ಗಳು ಉಳ್ಕೊಂಡಿರ್ಬೋದು. ಇದರ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ಅಂತಂದರೆ, ಇದರ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಸುಮಾರು 10 ವರ್ಷ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ತಿಯಾನೆ ಮೀನಿಂಗ್ ಏನಾಗಿರುತ್ತೆ, ತಿಯಾನೆ ಮೀನಿಂಗ್ ಅಂತಂದರೆ ಹಾರ್ಮನಿ ಆಫ್ ದ ಹೆವನ್, ಹಾರ್ಮನಿ ಆಫ್ ದ ಹೆವನ್ ಅಂತ ಹೇಳ್ಬಿಟ್ಟು. ಸೊ ತಿಯಾನೆ ಯಾರ್ದು ಮಿಷನು ಅಂತಂದರೆ, ತಿಯಾನೆ ಬಂದ್ಬಿಟ್ಟು ಚೈನೀಸ್ ಮಿಷನು. ಯಾವುದು ರಿಲೇಟೆಡು ಅಂತಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ರಿಲೇಟೆಡು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಇಂಡಿಯಾ ಬಂದ್ಬಿಟ್ಟು ವ್ಯಾಕ್ಸಿನ್ಸ್ಗಳನ್ನ ಶಿಪ್ ಮಾಡ್ತಾಯಿತ್ತು ನೇಬರಿಂಗ್ ಕಂಟ್ರೀಸ್ಗಳಿಗೆ. ಅದರ ಹೆಸರೇನಿತ್ತು, ಆ ಪ್ರೋಗ್ರಾಮ್ ಹೆಸರೇನಿತ್ತು ಅಂತಂದರೆ ವ್ಯಾಕ್ಸಿನ್ ಮೈತ್ರಿ ಪ್ರೋಗ್ರಾಮ್ ಅಂತ. ಸೊ ಈಗ ಬೇರೆ ದೇಶಕ್ಕೆ ಇಂಡಿಯಾ ಏನಾದರೂ ವ್ಯಾಕ್ಸಿನ್ಸ್ನ ಶಿಪ್ ಮಾಡ್ತಾಯಿದೆ, ಅದು ತಪ್ಪು ಅಂತ ಹೇಳಿದ್ರೆ ಅದು ಆ ಥರ ಯೋಚನೆ ಮಾಡೋದೇ ತಪ್ಪಾಗುತ್ತೆ. ಯಾಕಂತಂದರೆ ಇವಾಗ ಎಕ್ಸಾಂಪಲ್ ಇಂಡಿಯಾ ಅಂತ ನಾವೇನಾದರೂ ತೊಗೊಂಡ್ರೆ, ಇಂಡಿಯಾಗೆ ನೇಬರ್ಸ್ ಎಲ್ಲಿದ್ದಾರೆ, ಇಲ್ಲಿ ಪಾಕಿಸ್ತಾನು, ಅದಾದಮೇಲೆ ಇಲ್ಲಿ ನೇಪಾಳು, ಇಲ್ಲಿ ಭೂಟಾನು, ಇಲ್ಲಿ ಬಾಂಗ್ಲಾದೇಶು, ಇಲ್ಲಿ ಶ್ರೀಲಂಕಾ, ಈ ಥರ ಎಲ್ಲ ನಮಗೆ ನೇಬರ್ಸ್ ಇದ್ದಾರೆ. ಅಕಸ್ಮಾತ್ ನೇಬರಿಂಗ್ ದೇಶದಲ್ಲಿ ಏನಾದರೂ ಕೋವಿಡ್ ಬಂದ್ರೂ ಕೂಡ ಗಾಳಿಯಿಂದ ನಮ್ಮಲ್ಲಿ ಬರುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ವ್ಯಾಕ್ಸಿನ್ ಮೈತ್ರಿ ಪ್ರೋಗ್ರಾಮಲ್ಲಿ ಏನು ಮಾಡ್ಕೊಂಡಿದ್ರು ಅಂತಂದರೆ ನೇಬರಿಂಗ್ ದೇಶಗಳಿಗೆ ಎಲ್ಲರಿಗೂ ಕೂಡ ವ್ಯಾಕ್ಸಿನ್ ಕೊಡುವಂಥದ್ದು. ಇದರಲ್ಲಿ ಏನು ಮಾಡಿತ್ತು ಅಂತಂದರೆ ಇದು ಶ್ರೀಲಂಕಾ, ಭೂಟಾನು, ನೇಪಾಳು, ಬಾಂಗ್ಲಾದೇಶು, ಈ ದೇಶಗಳಿಗೆ ನಿಯರ್ಲಿ 10 ಮಿಲಿಯನ್ ಡೋಸಸ್ ಅಷ್ಟು ವ್ಯಾಕ್ಸಿನ್ಸ್ನ ನಾವು ಶಿಪ್ ಮಾಡ್ಕೊಂಡಿದ್ವಿ. ಅದು ಇವಾಗ ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಇವಾಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವ್ಯಾಕ್ಸಿನ್ಸ್ಗಳು ಇಂಡಿಯಾದಲ್ಲೇ ತುಂಬ ಕಮ್ಮಿ ಇದೆ. ಇಂಡಿಯಾದಲ್ಲೇ ವ್ಯಾಕ್ಸಿನ್ ಕ್ರಂಚ್ ಇರೋದ್ರಿಂದ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ ಜುಲೈ 2021ವರೆಗೂ ಕೂಡ ಈ ಪ್ರೋಗ್ರಾಮ್ನ ವಿತ್ಹೆಲ್ಡ್ ಮಾಡ್ಕೊಂಡಿದೆ. ಯಾಕಂತಂದರೆ ಇಂಡಿಯಾದಲ್ಲೇ ನಮಗೆ ವ್ಯಾಕ್ಸಿನ್ ಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾವು ಇವಾಗ ಸದ್ಯಕ್ಕಂತೂ ಶಿಪ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿದೆ. ನೆಕ್ಸ್ಟು ನಾವು ನೋಡಬೇಕು ಅಂತಂದರೆ ಹೈ ಈಲ್ಡಿಂಗು ಮತ್ತು ಪೆಸ್ಟ್ ರೆಸಿಸ್ಟೆಂಟು ವೆರೈಟಿ ಸೋಯಾಬೀನಿಂದು ನೆನ್ಪಿಟ್ಕೊಂಡಿರಿ. ಸೋಯಾಬೀನು ಹೈ ಈಲ್ಡು ಪೆಸ್ಟ್ ರೆಸಿಸ್ಟೆಂಟ್ ವೆರೈಟಿ ಸೋಯಾಬೀನಿಂದು ಅದರ ಹೆಸರು ಏನಿದೆ ಅಂತ ಹೇಳಿದ್ರೆ, ಅದರ ಹೆಸರು ಕೋಡ್ ನೆನ್ಪಿಟ್ಕೊಂಡಿರಿ, MACS 1407, MACS 1407 ಅಂತ ಹೇಳ್ಬಿಟ್ಟು. ಸೊ ಹೈ ಈಲ್ಡಿಂಗು ಅಂತಂದರೆ ಪ್ರೊಡಕ್ಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಪೆಸ್ಟ್ ರೆಸಿಸ್ಟೆಂಟು ಅಂತಂದರೆ ಏನು, ಬೇರೆ ಥರ ಪೆಸ್ಟ್ ಅಟ್ಯಾಕ್ಗಳಿಗೆಲ್ಲದು ಕೂಡ ಇದು ವಲ್ನರಬಲ್ ಆಗಿ ಇರಲ್ಲ. ಇದನ್ನು ಡೆವಲಪ್ ಮಾಡಿರೋಂಥ ಸೈಂಟಿಸ್ಟು ಬಂದ್ಬಿಟ್ಟು ನಮಗೆ ಅಗರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿರುವಂಥದ್ದು, ಪುಣೆ. ಇವ್ರ ಜೊತೆ ಕೊಲಾಬ್ರೇಷನ್ ಯಾರಿದ್ದಾರೆ ಅಂತಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚು. ಸೊ ಇದು ಬಂದ್ಬಿಟ್ಟು ನಮಗೆ ನ್ಯೂ ಡೆಲ್ಲಿ. ಸೊ ಇವರಿಬ್ಬರು ಕೊಲಾಬ್ರೇಷನಲ್ಲೂ ಕೂಡ ಏನು ಮಾಡ್ಕೊಂಡಿದ್ದಾರೆ, ಇದನ್ನು ಡೆವಲಪ್ ಮಾಡ್ಕೊಂಡಿರುವಂಥದ್ದು. ಇದು ಸೂಟಬಲ್ ಎಲ್ಲಿರುತ್ತೆ, ಎಲ್ಲಿ ಗ್ರೋ ಮಾಡ್ಕೊಳ್ಳೋಕ್ಕೆ ಸೂಟಬಲ್ ಇವು ಅಂತಂದರೆ ನಾರ್ತ್ ಈಸ್ಟಲ್ಲಿ ಅಸ್ಸಾಮು, ವೆಸ್ಟ್ ಬೆಂಗಾಲು, ಅದಾದಮೇಲೆ ಜಾರ್ಖಂಡು, ಛತ್ತೀಸ್ಗಢ, ಈ ಸ್ಟೇಟ್ಸ್ಗಳನ್ನ ಸೇರಿ ಮತ್ತು ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳಲ್ಲಿ ಗ್ರೋ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವುಗಳ ವೆರೈಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಚಾರ್ಧಾಮ್ ಆಫ್ ಉತ್ತರಾಖಂಡ್. ಇವಾಗಿರುವಂಥ ಸಿಚುವೇಷನಲ್ಲಿ ಚಾರ್ಧಾಮ್ನ ವಿತ್ಹೆಲ್ಡ್ ಮಾಡ್ಕೊಂಡಿದ್ದಾರೆ, ಇವಾಗ ಅದನ್ನು ನಡೆಸೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. 2 ಚಾರ್ಧಾಮ್ ಇದ್ದಾವೆ. ಒಂದು ಉತ್ತರಾಖಂಡಲ್ಲೇ ಚಾರ್ಧಾಮ್ ಯಾವುದಿದ್ದಾವೆ ಅಂತಂದರೆ ಯಮುನೋತ್ರಿ ಧಾಮು, ಗಂಗೋತ್ರಿ ಧಾಮು, ಬದ್ರಿನಾಥ್ ಮತ್ತು ಕೇದಾರ್ನಾಥ್ ಧಾಮು.
ಸೊ ಯಮುನೋತ್ರಿ, ಗಂಗೋತ್ರಿ, ಬದ್ರಿನಾಥ್, ಕೇದಾರ್ನಾಥ್ ಎಲ್ಲದೂ ಕೂಡ ಉತ್ತರಾಖಂಡಲ್ಲೇ ಇರುವಂಥದ್ದು. ಇದನ್ನು ಚಾರ್ಧಾಮ್ ಆಫ್ ಉತ್ತರಾಖಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ಇಂಡಿಯಾದು ಚಾರ್ಧಾಮ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಏನಾಗುತ್ತೆ, ಸೊ ಇದನ್ನು ಯಾವ ಥರ ನೋಡ್ಕೊಂಡಿರ್ಬೇಕು ಅಂತಂದರೆ ಮ್ಯಾಪ್ ರೀತಿಯಲ್ಲಿ ನೋಡ್ಕೊಂಡಿರ್ಬೇಕು. ಸೊ ಎಕ್ಸಾಂಪಲು ಇಂಡಿಯಾ ಈ ಥರ ಇದೆ ಅಂತಂದರೆ ಪ್ಲಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ನಾರ್ತಲ್ಲಿ ಯಾವುದಿದೆ, ನಾರ್ತಲ್ಲಿ ನಮಗೇನಿದೆ, ನಾರ್ತಲ್ಲಿ ಬಂದ್ಬಿಟ್ಟು ನಮಗೆ ಇಲ್ಲಿ ಬದ್ರಿನಾಥ್ ಇದೆ, ನಾರ್ತಲ್ಲಿ ಬದ್ರಿನಾಥ್ ಆಯಿತಾ. ಅದಾದಮೇಲೆ ಈಸ್ಟಲ್ಲಿ ನಮಗೇನಿದೆ, ಜಗನ್ನಾಥ್. ಸೊ ಈಸ್ಟಲ್ಲಿ ಜಗನ್ನಾಥ್ ಪುರಿ ಇದೆ, ನಾರ್ತಲ್ಲಿ ಬದ್ರಿನಾಥ್ ಇದೆ. ಸೌತಲ್ಲಿ ನಮಗೆ ರಾಮೇಶ್ವರಂ, ಸೌತಲ್ಲಿ ರಾಮೇಶ್ವರಂ. ವೆಸ್ಟಲ್ಲಿ ನಮ್ಗೆ ಯಾವುದಿದೆ, ವೆಸ್ಟಲ್ಲಿ ನಮಗೆ ದ್ವಾರಕಾ ಆಯ್ತಲ್ಲ. ಸೊ ಇದು ಬದ್ರಿನಾಥ್ ನಮಗೆ ಉತ್ತರಾಖಂಡು, ಜಗನ್ನಾಥ್ ಒಡಿಸ್ಸಾ, ರಾಮೇಶ್ವರಂ ತಮಿಳ್ನಾಡು, ದ್ವಾರಕಾ ಇದು ಗುಜರಾತ್. ಸೊ ಇವೆಲ್ಲದನ್ನೂ ಕೂಡ ನಾವೇನಂತ ಕರಿತೀವಿ, ಇಂಡಿಯಾದು ಚಾರ್ಧಾಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬದ್ರಿನಾಥ್, ರಾಮೇಶ್ವರಂ, ಜಗನ್ನಾಥ್ ಪುರಿ ಮತ್ತು ದ್ವಾರಕಾ ಇದನ್ನು ಕಂಡುಹಿಡಿದಿದ್ದು ಆದಿ ಶಂಕರಾಚಾರ್ಯ ಅವರು. ಸೊ ಇಷ್ಟು ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. ಗ್ಲೋಬಲ್ EV ಔಟ್ಲುಕ್ 2021 ಯಾರು ರಿಲೀಸ್ ಮಾಡಿದ್ರು, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ರೀಸೆಂಟಾಗಿ ಒಬ್ಬ ಆಸ್ಟ್ರೋನಾಟು ತೀರ್ಕೊಂಡ್ರು. ಅವರು ಬಂದ್ಬಿಟ್ಟು ಅಪೋಲೋ 11 ಮಿಷನಲ್ಲೂ ಕೂಡ ಒಬ್ಬರು ಪಾರ್ಟ್ ಆಗಿದ್ದರು. ಅವ್ರ ಹೆಸರು ಬಂದ್ಬಿಟ್ಟು ಮೈಕಲ್ ಕೋಲಿನ್ಸ್ ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು. ಸೊ ಇದರಲ್ಲಿ ಅಪೋಲೋ 11 ಅಂತ ಕೊಟ್ಟಿರೋದ್ರಿಂದ ಅಪೋಲೋ 11 ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ನಾವು ನೋಡ್ಕೊಳ್ಳೋಣ. ಅಪೋಲೋ 11 ಏನಿತ್ತು ಮಿಷನ್ ಆಬ್ಜೆಕ್ಟಿವ್ ಅಂತಂದರೆ ಹ್ಯೂಮನ್ಸ್ನ ಮೂನಿಗೆ ತೊಗೊಂಡೋಗ್ಬಿಟ್ಟು ವಾಪಸ್ಸು ಸೇಫಾಗಿ ಅರ್ತಿಗೆ ಕರ್ಕೊಂಡು ಬರಬೇಕು ಅಂತ. ಮೂನಿಗೆ ಕರ್ಕೊಂಡೋಗ್ಬಿಟ್ಟು ವಾಪಸ್ಸು ಅರ್ತಿಗೆ ಸೇಫಾಗಿ ಕರ್ಕೊಂಡು ಬರಬೇಕು ಅಂತ 2019 50 ಇಯರ್ಸು ಕಂಪ್ಲೀಟ್ ಮಾಡ್ತು ಈ ಮಿಷನ್. ಅಂತಂದರೆ ಹೋಗಿ ಬಂದ್ಬಿಟ್ಟು 50 ವರ್ಷ ಆಗಿತ್ತು. ಯಾಕೆಂತಂದರೆ ಹೋಗಿದ್ದಿದ್ದು ಜುಲೈ 20th 1969. ಆ ಟೈಮಲ್ಲೇ ಫಸ್ಟ್ ಟೈಮು ಹ್ಯೂಮನ್ಸು ಮೂನ್ ಮೇಲೆ ಲ್ಯಾಂಡ್ ಆಗಿದ್ದಿತ್ತು. ಆಸ್ಟ್ರೋನಾಟ್ಸ್ಗಳ ಹೆಸರೇನು, ನೀಲ್ ಆಮ್ಸ್ಟ್ರಾಂಗ್ ಮತ್ತು ಎಡ್ವಿನ್ ಆಲ್ಡ್ರಿನ್ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಎವರ್ ಹ್ಯೂಮನ್ಸು ಮೂನ್ ಮೇಲೆ ಲ್ಯಾಂಡ್ ಆಗೋದಕ್ಕೆ. ಅದಾದಮೇಲೆ ನೀಲ್ ಆಮ್ಸ್ಟ್ರಾಂಗ್ ಅವರು ಫಸ್ಟು ಹೇಳಿರುವಂಥ ಮಾತಲ್ಲಿ ದ್ಯಾಟ್ಸ್ ಒನ್ ಸ್ಮಾಲ್ ಸ್ಟೆಪ್ ಫಾರ್ ಮ್ಯಾನ್, ಒನ್ ಜಾಯಿಂಟ್ ಲೀಪ್ ಫಾರ್ ಮ್ಯಾನ್ ಕೈಂಡ್ ಅಂತ ಹೇಳ್ಬಿಟ್ಟು. ಸೊ ಈ ಮಿಷನಲ್ಲೂ ಕೂಡ ಪಾರ್ಟ್ ಆಗಿರುವಂಥ ಒಬ್ಬ ಆಸ್ಟ್ರೋನಾಟು ಮೈಕಲ್ ಕೋಲಿನ್ಸ್ ಅವರು ರೀಸೆಂಟಾಗಿ ತೀರ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿತ್ತು. ಸೊ ನೆನ್ಪಿಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮ್ಸಿಗೆ. ಅದಾದಮೇಲೆ ಫಸ್ಟ್ ಇಂಡಿಯನ್ ವುಮನ್ನು ವೈಲ್ಡ್ ಇನೋವೇಟರ್ ಅವಾರ್ಡು ಪಡ್ಕೊಳ್ಳೋದಕ್ಕೆ ಯಾರು ಅಂತಂದರೆ ಅವ್ರ ಹೆಸರು ಬಂದ್ಬಿಟ್ಟು ನಮಗೆ ಕೃತಿ ಕೆ ಕಾರಂತ್ ಅಂತ ಹೇಳ್ಬಿಟ್ಟು. ಸೊ ಅವ್ರ ಹೆಸರು ಕೃತಿ ಕೆ ಕಾರಂತ್ ಅಂತ. ಸೊ ನ್ಯಾಷನಲ್ ಎಮರ್ಜೆನ್ಸಿ ಇದು ಯಾವ ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ, ನಿಮಗೆ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಇಲ್ಲಾಂತಂದರೆ #ಅಪೋಲೋ ಅಂತ ಕಮೆಂಟ್ ಮಾಡ್ಕೊಂಡಿರಿ. ನನಗೆ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನೋಟ್ಸು, PDFಸು ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.